Hello guys, today I am discussing about the enzyme catalysis and the mechanism of enzyme catalysis. Okay, let us begin with the enzyme catalysis. We all know that what are enzymes? Enzymes are the proteins and they are the complex nitrogenous organic compounds. Okay, so most of the enzymatic reactions are takes place in our body, right? ಸೊ ನಿಮ್ಗೆ ಗೊತ್ತಿದೆ ನಮ್ಮ ಬಾಡಿಲಿ ತುಂಬಾ ಎಂಜೈಮೆಟಿಕ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ, ಎಂಜೈಮ್ ಕೆಟಾಲಿಸಿಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಹೇಳ್ತೀವಿ, ಕೆಟಾಲಿಸಿಸ್ ನಾವು ಎಂಜೈಮ್ ಕೆಟಾಲಿಸಿಸ್ ನಾವು ಬಯೋಕೆಮಿಕಲ್ ಕೆಟಾಲಿಸ್ಟ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ಲಿ ನಾವು ಎಂಜೈಮ್ ಅಂತಂದ್ರೆ ಒಂದು ಪ್ರೋಟೀನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಎಂಜೈಮ್ ಪ್ರೋಟೀನ್ಸ್ ಅಂತಂದ್ರೆ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ದೀಸ್ ಆರ್ ದಿ ಕಾಂಪ್ಲೆಕ್ಸ್ ನೈಟ್ರೋಜಿನಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. Okay, so these enzymes are catalyze the most of the biochemical reactions in our body. So ನಮ್ಮ ಬಾಡಿಯಲ್ಲಿ ಆಗುವಂತ ತುಂಬಾ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಏನ್ ಮಾಡುತ್ತೆ, ಕೆಟಲೈಸ್ ಮಾಡ್ತಾ ಹೋಗುತ್ತೆ. ಸೊ ದಟ್ ನಾವು ಎಂಜೈಮ್ ಕೆಟಲಿಸ್ಟ್ ನ ಏನಂತ ಹೇಳ್ತೀವಿ, ಬಯೋಕೆಮಿಕಲ್ ಕೆಟಲಿಸ್ಟ್ ಅಂತಾನೂ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬಯೋಕೆಮಿಕಲ್ ಕೆಟಲಿಸ್ಟ್ ಬಿಕಾಸ್ ಇಟ್ ಕೆಟಲೈಸ್ ಮೋಸ್ಟ್ ಆಫ್ ದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಇನ್ ಅವರ್ ಬಾಡಿ ಅಂತ ಹೇಳ್ತೀವಿ. ಹಾಗೆಯೇ ಈ ಎಂಜೈಮ್ಸ್ ಗಳು ಏನಂತ ಹೇಳಿದ್ರೆ ಪ್ರೋಟೀನ್ಸ್ ಅಂತ ಹೇಳಿ ಅಂಡ್ ದೇ ಹ್ಯಾವ್ ಹೈ ಮಾಲಿಕ್ಯುಲರ್ ಮಾಸ್. ಸೊ ಅದು ಹೈ ಮಾಲಿಕ್ಯುಲರ್ ಮಾಸ್ ಇರುತ್ತೆ ಅಂಡ್ ದೇ ಫಾರ್ಮ್ ಎ ಕೊಲೈಡಲ್ ಸೊಲ್ಯೂಷನ್ ಇನ್ ವಾಟರ್. ಸೊ ಇದು ವಾಟರ್ ಅಲ್ಲಿ ಕೊಲೈಡಲ್ ಸೊಲ್ಯೂಷನ್ ನ ಫಾರ್ಮ್ ಮಾಡುತ್ತೆ. ಕೊಲೈಡಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಹೇಳಿ ಇದೇ ಚಾಪ್ಟರ್ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತೀವಿ. ಸೊ ದಟ್ ಈ ಎಂಜೈಮ್ಸ್ ಗಳು ಕೊಲೈಡಲ್ ಸೊಲ್ಯೂಷನ್ ಫಾರ್ಮ್ ಮಾಡುತ್ತೆ ಇನ್ ವಾಟರ್ ಅಲ್ಲಿ. ವಾಟರ್ ಅಲ್ಲಿ ಅದು ಕೊಲೈಡಲ್ ಸೊಲ್ಯೂಷನ್ ನ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ಎಂಜೈಮ್ catalysis. In this enzyme catalysis most of the reactions are catalyzed. So for example first one is milk is converted into curd. ಇದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಹೌದಾ? ಸೊ ಮಿಲ್ಕ್ ನ ಕರ್ಡ್ ಆಗಿ ಕನ್ವರ್ಟ್ ಮಾಡೋದು ಯಾವ ಎಂಜೈಮ್ ಯೂಸ್ ಮಾಡ್ತೀವಿ ಅಂದ್ರೆ, ಯಾವ ಎಂಜೈಮ್ ಅಲ್ಲಿ ಕೆಟಲೈಸ್ ಮಾಡುತ್ತೆ ಆ ರಿಯಾಕ್ಷನ್ ಅಲ್ಲಿ ಮಿಲ್ಕ್ ಇರೋದನ್ನ ಕರ್ಡ್ ಮಾಡುತ್ತೆ ಅಂತಂದ್ರೆ ಲ್ಯಾಕ್ಟೋಬೆಸಿಲ್ ಅಂತ ಹೇಳ್ಬಿಟ್ಟು. ಓಕೆನಾ, ಲ್ಯಾಕ್ಟೋಬೆಸಿಲ್ ಅನ್ನೋ ಒಂದು ಎಂಜೈಮ್ ಇಟ್ ಕನ್ವರ್ಟ್ಸ್ ಮಿಲ್ಕ್ಸ್ ಇಂಟು ಕರ್ಡ್. ಲ್ಯಾಕ್ಟೋಬೆಸಿಲಿ ಅನ್ನೋ ಒಂದು ಕೆಟಲಿಸ್ಟ್. ಸೊ ಎಂಜೈಮ್ ಕೆಟಲಿಸ್ಟ್, ಎಂಜೈಮ್ ಇದು ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ ರಿಯಾಕ್ಷನ್ ಅಲ್ಲಿ. ಇದೇನ್ ಮಾಡುತ್ತೆ, ಮಿಲ್ಕ್ ನ ಕರ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಆಕ್ಟ್ ಆಸ್ ಎ ಕೆಟಲಿಸ್ಟ್, ಲ್ಯಾಕ್ಟೋಬೆಸಿಲಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಎಂಜೈಮ್ ಕೆಟಲಿಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ನೆಕ್ಸ್ಟ್ ರಿಯಾಕ್ಷನ್ ನೋಡ್ತಾ ಇದ್ರೆ ಶುಗರ್ ಇದೆ, ಇಟ್ ಕನ್ವರ್ಟ್ಸ್ ಇಂಟು ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್. ಸೊ ಏನಾಗಿದೆ, ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಹೇಳ್ತೀವಿ. ಇನ್ವರ್ಷನ್ ಆಫ್ ಕೇನ್ ಶುಗರ್ ಆಗಿದೆ. ಸೊ ಇಲ್ಲೂ ಕೂಡ ಒಂದು ಎಂಜೈಮ್ ನಾವು ಯೂಸ್ ಮಾಡ್ತೀವಿ, ಇಟ್ ಈಸ್ ಇನ್ವರ್ಟೇಸ್ ಅಂತ ಹೇಳ್ತೀವಿ. ಇನ್ವರ್ಟೇಸ್ ಅನ್ನೋದು ಒಂದು ಎಂಜೈಮ್, ಇಟ್ ಆಕ್ಟ್ಸ್ ಆಸ್ ಎ ಕೆಟಲಿಸ್ಟ್ ಫಾರ್ ದ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಹೇಳ್ಬಿಟ್ಟು. ಇಲ್ಲಿ ಕೇನ್ ಶುಗರ್ ಇರೋದು ಕನ್ವರ್ಷನ್ ಆಗ್ಬಿಟ್ಟು ಸೊ ಇಲ್ಲಿ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ನ ಕೊಡ್ತಾ ಇದೆ. ಸೊ ಅದೇ ನಾವು ಇಲ್ಲಿ ಗ್ಲೂಕೋಸ್ ನ ತಗೊಂಡಿದ್ದೀವಿ. ಇದೇ ಇಲ್ಲಿ ಬಂದಿರುವಂತಹ ಗ್ಲೂಕೋಸ್ ಏನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಝೈಮೇಸ್ ಇದು ಕೂಡ ಒಂದು ಎಂಜೈಮ್ ಕೆಟಲಿಸ್ಟ್. ಸೊ ಈ ಝೈಮೇಸ್ ನ ಯೂಸ್ ಮಾಡಿ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡಿದ್ರೆ ನಮಗೆ ಗ್ಲೂಕೋಸ್ ಇರುವಂತದ್ದು ಏನಾಗಿ ಕನ್ವರ್ಟ್ ಆಗುತ್ತೆ, ಎಥೆನಾಲ್ ಆಗಿ ಕನ್ವರ್ಟ್ ಆಗುತ್ತೆ. C2H5OH ವಿತ್ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಓಕೆನಾ, ಸೊ ಈಗ ಏನಾಗ್ತದೆ ಅಂತಂದ್ರೆ ಒಂದು ರಿಯಾಕ್ಟೆಂಟ್ ಇರುವಂತದ್ದು ಪ್ರಾಡಕ್ಟ್ ಆಗಿ ಫಾರ್ಮೇಷನ್ ಆಗ್ತದೆ ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ಸ್. ಈ ಎಂಜೈಮ್ಸ್ ಗಳು ಏನ್ ಮಾಡ್ತದೆ, ಆ ರಿಯಾಕ್ಷನ್ ಗ್ಲೂಕೋಸ್ ಇರೋದನ್ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಿದೀವಿ, ಝೈಮೇಸ್ ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ನಮ್ಮ ಬಾಡಿಯಲ್ಲಿ ಕೆಲವೊಂದು ಆಗುವಂತಹ ಬಯೋಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡ್ರೆ ಪ್ರೋಟೀನ್ ಇರೋದು ಪೆಪ್ಟೈಡ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಪ್ರೋಟೀನ್ ಇರೋದು ಪೆಪ್ಟೈಡ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ದಿ ಕೆಟಲಿಸ್ಟ್ ಪೆಪ್ಸಿನ್ ಅನ್ನೋ ಒಂದು ಎಂಜೈಮ್ ಏನಿದೆ. ಸೊ ಇದೇನ್ ಮಾಡುತ್ತೆ, ಈ ರಿಯಾಕ್ಷನ್ ನ ಕೆಟಲೈಸ್ ಮಾಡ್ತಾ ಹೋಗುತ್ತೆ. ಸೊ ಇದು ಪ್ರೋಟೀನ್ ಇರೋದನ್ನ ಪೆಪ್ಟೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಇದು ಸ್ಟೊಮಕ್ ಅಲ್ಲಿ ಆಗುವಂತ ರಿಯಾಕ್ಷನ್. ಓಕೆ, ಇನ್ನು ಪ್ಯಾಂಕ್ರಿಯಾಟಿಕ್ ಅಲ್ಲಿ ಆಗುವಂತ ಒಂದು ರಿಯಾಕ್ಷನ್, ಇಂಟೆಸ್ಟೈನ್ ಅಲ್ಲಿ ಆಗುವಂತ ರಿಯಾಕ್ಷನ್ ಏನು ಅಂತಂದ್ರೆ ಪ್ರೋಟೀನ್ ಇರೋದು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಪ್ರೋಟೀನ್ ಇರೋದು ಇಲ್ಲಿ ನೋಡ್ತಾ ಇದ್ದೀರಾ, ಪ್ರೋಟೀನ್ ಇರೋದು ಪೆಪ್ಟೈಡ್ ಆಗಿ ಕನ್ವರ್ಟ್ ಆಗಿದೆ ಇನ್ ಸ್ಟೊಮಕ್. ಸೊ ಇನ್ ಪ್ರೆಸೆನ್ಸ್ ಆಫ್ ಪೆಪ್ಸಿನ್ ಎಂಜೈಮ್. ಓಕೆ, ಸೊ ದಿಸ್ ಈಸ್ ಆಕ್ಟ್ಸ್ ಆಸ್ ಎ ಕೆಟಲಿಸ್ಟ್. ಸೊ ಹಿಯರ್ ದ ಪ್ರೋಟೀನ್ ಈಸ್ ಕನ್ವರ್ಟೆಡ್ ಇಂಟು ಅಮೈನೋ ಆಸಿಡ್, ಇಂಟೆಸ್ಟೈನಲ್ ಆಗುತ್ತೆ. ಸೊ ಇಲ್ಲಿ ಯೂಸ್ ಮಾಡುವಂತದ್ದು ಪ್ಯಾಂಕ್ರಿಯಾಟಿಕ್ ಟ್ರಿಪ್ಸಿನ್. Okay, so this enzyme is catalyzing protein into amino acid. So this is about the enzyme catalysis. So ಇವೆಲ್ಲ ಒಂದಷ್ಟು ರಿಯಾಕ್ಷನ್ಸ್ ಗಳು ಏನ ಹೇಳುತ್ತೆ ಅಂತಂದ್ರೆ ಎಂಜೈಮ್ಸ್ ಗಳು ಯಾವ ರೀತಿ ರಿಯಾಕ್ಷನ್ ಕೆಟಲೈಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಎಕ್ಸಾಂಪಲ್ ನೋಡಿ, ಮಿಲ್ಕ್ ಇರೋದನ್ನ ಕರ್ಡ್ ಮಾಡುತ್ತೆ ಬೈ ಯೂಸಿಂಗ್ ಲ್ಯಾಕ್ಟೋಬೆಸಿಲಿ ಎಂಜೈಮ್ ಕೆಟಲಿಸ್ಟ್. ಓಕೆನಾ, ಸೊ ಇದೊಂದು ಎಂಜೈಮ್ ಕೆಟಲಿಸ್ಟ್. ಸೊ ಇಲ್ಲಿ ಏನಾಗ್ತಾ ಇದೆ, ಶುಗರ್ ಇರುವಂತದ್ದು ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಕನ್ವರ್ಟ್ ಆಗ್ತದೆ. ನಾವು ಇನ್ವರ್ಷನ್ ಆಫ್ ಕೇನ್ ಶುಗರ್ ಅಂತ ಹೇಳ್ತೀವಿ.
in presence of invertase enzyme. Okay, this enzyme acts as catalyst in this reaction. ಹಾಗೇನೆ ಗ್ಲೂಕೋಸ್ is converted into ethanol. ethanol ಕನ್ವರ್ಟ್ ಆಗುತ್ತೆ in presence of zymase. ಓಕೆ, ಅಂದ್ರೆ ಡಿಫರೆಂಟ್ ರಿಯಾಕ್ಷನ್ ಗಳಿಗೆ ಡಿಫರೆಂಟ್ ಎಂಜೈಮ್ಸ್ ಗಳನ್ನ ಹಾಕ್ತಾರೆ, ಡಿಫರೆಂಟ್ ಪ್ರಾಡಕ್ಟ್ ಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಪ್ರೋಟೀನ್ ಇರೋದು ಪೆಪ್ಸಿನ್. ಇಲ್ಲಿ ನಾವು ಬಯೋಕೆಮಿಕಲ್ ಕ್ಯಾಟಲಿಸಿಸ್ ನೋಡ್ತಾ ಇದೀವಿ. ಬಾಡಿಯಲ್ಲಿ ಆಗುವಂತ ರಿಯಾಕ್ಷನ್ಸ್ ಪ್ರೋಟೀನ್ ಇರೋದು ಪೆಪ್ಟೈಡ್ ಆಗಿ ಕನ್ವರ್ಟ್ ಆಗಿದೆ ಇನ್ ಪ್ರೆಸೆನ್ಸ್ ಆಫ್ ಪೆಪ್ಸಿನ್. ಹಾಗೆ ಪ್ರೋಟೀನ್ ಇರುವಂತದ್ದು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗಿದೆ ಇನ್ ಪ್ರೆಸೆನ್ಸ್ ಆಫ್ ಪ್ಯಾಂಕ್ರಿಯಾಟಿಕ್ ಟ್ರಿಪ್ಸಿನ್ ಅಂತ ಹೇಳ್ಬಿಟ್ಟು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಎಂಜೈಮ್ ಕ್ಯಾಟಲಿಸಿಸ್ ರಿಯಾಕ್ಷನ್ಸ್. ಓಕೆನಾ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಜೈಮ್ ಕ್ಯಾಟಲಿಸ್ಟ್. ಓಕೆನಾ, ಏನು ಎಂಜೈಮ್ ಕ್ಯಾಟಲಿಸ್ಟ್ ನ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೋಡಿದೀವಿ ಆಲ್ರೆಡಿ ಕ್ಯಾಟಲಿಸ್ಟ್ ನ ಕ್ಯಾರೆಕ್ಟರಿಸ್ಟಿಕ್ ನ ಸ್ಟಡಿ ಮಾಡಿದ್ವಿ. ಈ ಎಂಜೈಮ್ ಕ್ಯಾಟಲಿಸ್ಟ್ ಅನ್ನೋದು ಏನ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಆಕ್ಚುಲಿ ಎಂಜೈಮ್ ಕ್ಯಾಟಲಿಸ್ಟ್ ಅಂತಂದ್ರೆ ದೀಸ್ ಆರ್ ಮೋಸ್ಟ್ ಎಫಿಷಿಯಂಟ್ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಎಂಜೈಮ್ ಕ್ಯಾಟಲಿಸ್ಟ್ ನಾವು ಮೋಸ್ಟ್ ಎಫಿಷಿಯಂಟ್ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇದು 1 ಮಿನಿಟ್ಗೆ 1 ಮಿಲಿಯನ್ ಅಷ್ಟು ಮಾಲಿಕ್ಯೂಲ್ಸ್ ಗಳನ್ನ ರಿಯಾಕ್ಟೆಂಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಕನ್ವರ್ಟ್ ಮಾಡ್ತಾ ಹೋಗುತ್ತೆ, ಪ್ರಾಡಕ್ಟ್ ಆಗಿ ಕನ್ವರ್ಷನ್ ಮಾಡ್ತಾ ಹೋಗುತ್ತೆ. 1 ಮಿನಿಟ್ ಅಲ್ಲಿ 1 ಮಿಲಿಯನ್ ಅಷ್ಟು ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಗಳನ್ನ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ದೇ ಆರ್ ಮೋಸ್ಟ್ ಎಫಿಷಿಯಂಟ್ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಎಂಜೈಮ್ ಕ್ಯಾಟಲಿಸ್ಟ್ ನ ಮೋಸ್ಟ್ ಎಫಿಷಿಯಂಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಅಂಡ್ ದೇ ಆರ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಅಂತ ಯಾಕೆ ಹೇಳ್ತೀವಿ ನಿಮ್ಗೆ ಗೊತ್ತಿದೆ. ಎಂಜೈಮ್ ಕ್ಯಾಟಲಿಸ್ಟ್ ಆರ್ specific because one catalyst is used for only one reaction ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ರಿಯಾಕ್ಷನ್ ಮಾತ್ರ ಯೂಸ್ ಮಾಡಬಹುದು. therefore they are specific ಅಂತ ಹೇಳ್ತೀವಿ. ಎಂಜೈಮ್ catalyst ನಾವು ಸ್ಪೆಸಿಫಿಕ್, ಹೈಲಿ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಹಾಗೇನೆ ನಿಮ್ಗೆ ಗೊತ್ತಿದೆ, ನಾವು ಕೆಟಲಿಸ್ಟ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಅದರ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ದಟ್ ಟೆಂಪರೇಚರ್ ಇಸ್ ಕಾಲ್ಡ್ ಆಪ್ಟಿಮಮ್ ಟೆಂಪರೇಚರ್ ಅಂತ ಹೇಳ್ಬಿಟ್ಟು. ಹಾಗೇನೆ ಇಲ್ಲೂ ಕೂಡ ಎಂಜೈಮ್ ಕೆಟಲಿಸ್ಟ್ ಏನಾಗುತ್ತೆ ಅಂತಂದ್ರೆ ದೇ ಆರ್ ಮೋರ್ ಆಕ್ಟಿವ್ ಅಟ್ ಎ ಆಪ್ಟಿಮಮ್ ಟೆಂಪರೇಚರ್ ಅಂತ ಹೇಳ್ತೀವಿ. ಓಕೆನಾ. ಆಪ್ಟಿಮಮ್ ಟೆಂಪರೇಚರ್ ಅಂದ್ರೆ ಆ ಕೆಟಲಿಸ್ಟ್ ಆಕ್ಟಿವಿಟಿ ಎಲ್ಲಿ ಇನ್ಕ್ರೀಸ್ ಆಗುತ್ತೆ, ಯಾವ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಅದನ್ನ ನಾವು ಆಪ್ಟಿಮಮ್ ಟೆಂಪರೇಚರ್ ಅಂತೀವಿ. ಸೊ ದಟ್ ಆ ಟೆಂಪರೇಚರ್ ಅದರ ಆಕ್ಟಿವಿಟಿ ಏನಾಗುತ್ತೆ ಜಾಸ್ತಿ ಇರುತ್ತೆ. ಸೊ ದಟ್ ದ ಎಂಜೈಮ್ catalytic activity is more at optimum temperature ಅಂತೀವಿ. ಯೂಶುವಲಿ ಬಯೋಕೆಮಿಕಲ್ ರಿಯಾಕ್ಷನ್ ನ ಕೆಟಲೈಸ್ ಮಾಡುತ್ತೆ ಎಂಜೈಮ್ಸ್ ಗಳು. ಸೊ ದಟ್ ನಮ್ಮ ಬಾಡಿ ಟೆಂಪರೇಚರ್ 310 ಕೆಲ್ವಿನ್. ಸೊ ದಟ್ 298 to 310 ಕೆಲ್ವಿನ್ ಅಲ್ಲಿ ಈ ಕೆಟಲಿಸ್ಟ್ ನ ಆಕ್ಟಿವಿಟೀಸ್ ಏನಾಗುತ್ತೆ, ಎಂಜೈಮ್ ಕೆಟಲಿಸ್ಟ್ ಆಕ್ಟಿವಿಟಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆ. ಸೊ ಅದೇ ರೀತಿ ಸೊ ಈ ಕೆಟಲಿಸ್ಟಿಕ್ ಆಕ್ಟಿವಿಟಿ ಆಫ್ ದ ಕೆಟಲಿಸ್ಟ್ ಈಸ್ ಮೋರ್ ಇನ್ ಇಟ್ಸ್ ಆಪ್ಟಿಮಮ್ pH ಅಂತಾನೂ ಕೂಡ ಹೇಳ್ತೀವಿ. ಆಪ್ಟಿಮಮ್ pH ಅಲ್ಲಿ ಈ ಕೆಟಲಿಸ್ಟ್ ನ ಆಕ್ಟಿವಿಟಿ ಏನಾಗಿರುತ್ತೆ, ಎಂಜೈಮ್ ಕೆಟಲಿಸ್ಟ್ ನ ಆಕ್ಟಿವಿಟಿ ಜಾಸ್ತಿ ಇರುತ್ತೆ. ಆಪ್ಟಿಮಮ್ pH ಅಂದ್ರೆ ನಮ್ಮ ಬಾಡಿಯಲ್ಲಿ ನಾವು pH ಲೆವೆಲ್ ನ ತಗೊಂತಾ ಹೋದಾಗ 5 to 7 pH ಅಲ್ಲಿ ಎಂಜೈಮ್ಸ್ ಗಳು ಏನಾಗುತ್ತೆ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಇಟ್ ಆಲ್ಮೋಸ್ಟ್ ಲೆಸ್ ಅಸಿಡಿಕ್ ಟು ನ್ಯೂಟ್ರಲ್ ಅಂತ ಹೇಳಿ 5 to 7 ಅಂತ ತಗೊಂತೀವಲ್ವಾ. ಸೊ ಇಲ್ಲಿ ನಾವು ಈ pH ಲೆವೆಲ್ ಅಲ್ಲಿ ಇದ್ರ ಆಕ್ಟಿವಿಟಿ ಅನ್ನೋದು ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಹಾಗೇನೆ ಇನ್ ಪ್ರೆಸೆನ್ಸ್ ಆಫ್ ದಿ coenzymes ಅಥವಾ activators, in presence of coenzymes and activators the activity of the catalyst is more ಅಂತ ಹೇಳ್ತೀವಿ. ಅಂದ್ರೆ ಈ ಕೆಟಲಿಸ್ಟ್ ನ ಜೊತೆಗೆ ನಾವು ಓದಿದ್ವಿ ಫಸ್ಟ್ ಕ್ಲಾಸ್ ಅಲ್ಲಿ, ಅಂದ್ರೆ ಕೆಟಲಿಸಿಸ್ ನ ಫಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಿ, ಪ್ರೊಮೋಟರ್ಸ್ ಅಂತ ಓದಿದ್ವಿ, ಹೌದಾ. ಸೊ ಅಲ್ಲೇನು ಅವುಗಳು ಕೆಟಲಿಸ್ಟ್ ನ ಆಕ್ಟಿವಿಟಿನ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗೇನೆ ಇಲ್ಲೂ ಕೂಡ ಈ ಎಂಜೈಮ್ಸ್ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡುವಂಥದ್ದು ಈ ಆಕ್ಟಿವೇಟರ್ಸ್ ಆಗಿರ್ಬೋದು ಅಥವಾ ಕೋ ಎಂಜೈಮ್ಸ್ ಆಗಿರ್ಬೋದು. ಕೋ ಎಂಜೈಮ್ಸ್ ನಥಿಂಗ್ ಬಟ್ ಏನಂತ ಹೇಳ್ತೀವಿ ನಾವು, ಈ ವಿಟಮಿನ್ಸ್ ಇರ್ಬೋದು, ಮತ್ತೆ ನಾನ್ ಎಂಜೈಮ್ಸ್ ಅಂತ ಹೇಳ್ತೀವಿ, ನಾನ್ ಪ್ರೋಟೀನ್ಸ್ ಅಂತ ಹೇಳಿ. ನಾನ್ ಪ್ರೋಟೀನ್ಸ್ ನಥಿಂಗ್ ಬಟ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಈ ವಿಟಮಿನ್ಸ್ ಗಳು ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ಸ್ ಜೊತೆ ಇತ್ತು ಅಂದ್ರೆ, ಪ್ರೋಟೀನ್ಸ್ ಜೊತೆ ಇತ್ತು ಅಂತಂದ್ರೆ ಅವುಗಳ ಆಕ್ಟಿವಿಟಿ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗುತ್ತೆ. ಅದನ್ನ ಕೋ ಎಂಜೈಮ್ಸ್ ಅಂತ ಹೇಳ್ತೀವಿ. ಇನ್ನು ಆಕ್ಟಿವೇಟರ್ಸ್ ಅಂತಂದ್ರೆ ಸಮ್ ಮೆಟಲ್ ಅಯಾನ್ಸ್, ಈ ಮ್ಯಾಂಗನೀಸ್ ಅಯಾನ್ ಆಗಿರ್ಬೋದು, Mn2+ ಆಗಿರ್ಬೋದು, ಅಥವಾ ಸೋಡಿಯಂ ಪ್ಲಸ್ ಆಗಿರ್ಬೋದು, ಅಥವಾ ಕಾಪರ್ 2+ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಆಕ್ಟ್ಸ್ ಆಸ್ ಎ ಆಕ್ಟಿವೇಟರ್ಸ್ ಫಾರ್ ದಿ ಕೆಟಲಿಸ್ಟ್ ಅಂತ ಹೇಳ್ತೀವಿ, ಎಂಜೈಮ್ ಕೆಟಲಿಸ್ಟ್ ಅಂತೀವಿ. ಸೊ ಇವೇನ್ ಮಾಡ್ತವೆ ಅಂತಂದ್ರೆ ಇವು ಕೆಟಲಿಸ್ಟ್ ನ ಸರ್ಫೇಸ್ ಮೇಲೆ ಹೋಗಿ ಅಬ್ಸರ್ವ್ ಆಗುತ್ತೆ, ಆಗ ಅದರ ಆಕ್ಟಿವಿಟಿ ಅನ್ನೋದು ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ದಟ್ ದ ಆಕ್ಟಿವಿಟಿ ಆಫ್ ದ ಕೆಟಲಿಸ್ಟ್ ಇಸ್ ಇನ್ಕ್ರೀಸಸ್ ಇನ್ ಪ್ರೆಸೆನ್ಸ್ ಆಫ್ ದಿ ಆಕ್ಟಿವೇಟರ್ಸ್ ಅಂಡ್ ಕೋಎನ್ಜೈಮ್ಸ್. ಆಕ್ಟಿವೇಟರ್ಸ್ ಮತ್ತೆ ಕೋಎನ್ಜೈಮ್ಸ್ ಇದ್ರೆ ಅದರ ಆಕ್ಟಿವಿಟಿ ಇನ್ನೂ ಕೂಡ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಸೊ ದಿಸ್ ಇಸ್ ಒನ್ ಕ್ಯಾರೆಕ್ಟರಿಸ್ಟಿಕ್. ಅಂಡ್ ದೆನ್ ದಿ ಇನ್ಫ್ಲುಯೆನ್ಸ್ ಆಫ್ ಪಾಯ್ಸನ್ಸ್. ಪಾಯ್ಸನ್ಸ್ ಅಂತ ನಿಮ್ಗೆ ಗೊತ್ತಿದೆ, ಪಾಯ್ಸನ್ಸ್ ಅಂತ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ. ಪಾಯ್ಸನ್ಸ್ ಅಂತ ನಿಮ್ಗೆ ಗೊತ್ತು, ನಾವು ಸ್ಟಾರ್ಟಿಂಗ್ ಕೆಟಲಿಸ್ಟ್ ಓದೋದು ಹೇಳಿದೆ. ಪಾಯ್ಸನ್ಸ್ ಅಂತ ಏನ್ ಮಾಡುತ್ತೆ ಅದು, ಇಟ್ ವಿಲ್ ಡಿಕ್ರೀಸ್ ದಿ ಆಕ್ಟಿವಿಟಿ ಆಫ್ ದಿ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಕೆಟಲಿಸ್ಟ್ ಆಕ್ಟಿವಿಟಿನ ಅದೇನ್ ಮಾಡುತ್ತೆ ಡಿಕ್ರೀಸ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಹಾಗೇನೆ ಇನ್ಫ್ಲುಯೆನ್ಸ್ ಆಫ್ ಇನ್ಹಿಬಿಟರ್ಸ್ ಅಂಡ್ ಪಾಯ್ಸನ್ಸ್ ಅಂದ್ರೆ ಇವುಗಳ ಇನ್ಫ್ಲುಯೆನ್ಸ್ ಹೇಗಿರುತ್ತೆ ಎಂಜೈಮ್ ಕೆಟಲಿಸ್ಟ್ ನ ಮೇಲೆ ಅಂತ ಹೇಳ್ಬಿಟ್ಟು. ಸೊ ಆಬ್ವಿಯಸ್ಲಿ ಏನ್ ಮಾಡ್ತವೆ ಇವುಗಳು, ಅದ್ರ ಆಕ್ಟಿವಿಟಿನ ಡಿಕ್ರೀಸ್ ಮಾಡುತ್ತೆ. ಹಾಗೆ ಇನ್ಹಿಬಿಟರ್ಸ್ ಅಂತಂದ್ರೆ ದೇ ವಿಲ್ ಇನ್ಹಿಬಿಟ್ ದಿ ಆಕ್ಟಿವಿಟಿ
ರಿಯಾಕ್ಷನ್ ಏನ್ ಮಾಡುತ್ತೆ, ಇನ್ಹಿಬಿಟ್ ಮಾಡುತ್ತೆ ಅಂತ ಹೇಳಿ. ಮೋಸ್ಟ್ ನಾವ್ ಎಲ್ಲಿ ನೋಡ್ಬೋದು ಇನ್ಹಿಬಿಟರ್ಸ್ ಅಂತಂದ್ರೆ, ನಾವು ಡ್ರಗ್ಸ್ ತಗೋತೀವಿ. ಡ್ರಗ್ಸ್ ಮೀನ್ಸ್ ಮೆಡಿಸಿನ್ಸ್ ನಾವು ತಗೋತೀವಲ್ವಾ. ಸಪೋಸ್ ನಮ್ಗೆ ಈಗ ಜ್ವರ ಬಂದಿದ್ರೆ ನಾವು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೋತೀವಿ. ಜ್ವರ ಬಂದೇನಾಗುತ್ತೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಹೌದಾ. ಸೊ ಆ ಬಾಡಿ ಟೆಂಪರೇಚರ್ ಜಾಸ್ತಿ ಆಗೋಕ್ಕೆ ಯಾವ ಎನ್ಸೈಮ್ ರಿಯಾಕ್ಟ್ ಮಾಡ್ತಾ ಇರುತ್ತೆ, ಯಾವ ಎನ್ಸೈಮ್ ಒಂದು ರಿಯಾಕ್ಷನ್ ಕೆಟಲೈಸ್ ಮಾಡ್ತಾ ಇರುತ್ತೆ, ಯಾವುದೋ ಒಂದು ಎನ್ಸೈಮ್ ಅದೇನಾಗ್ತದೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತಿರುತ್ತೆ ನಮಗೆ ನಮ್ಮ ಬಾಡಿಯಲ್ಲಿ, ಹೌದಾ. ಸೊ ನಾನೀಗ ತಗೊಳ್ಳುವಂತ ಟ್ಯಾಬ್ಲೆಟ್ ಏನಾಗಿ ಆಕ್ಟ್ ಮಾಡಬೇಕು, ಆ ಎನ್ಸೈಮ್ ಆಗ್ತಾ ಇರುವಂತ ಎನ್ಸೈಮ್ ರಿಯಾಕ್ಷನ್ ಏನ್ ಮಾಡ್ಬೇಕು, ಸ್ಟಾಪ್ ಮಾಡಬೇಕು. ಸೊ ಆ ಕೆಲಸನ ಮಾಡುತ್ತೆ. ನಾನು ತಗೊಳ್ಳುವಂತ ಮೆಡಿಸಿನ್ ಏನ್ ಮಾಡುತ್ತೆ, ಆ ಕೆಟಲಿಸ್ಟ್ ನ ಆಕ್ಟಿವಿಟಿನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಸೊ ಆ ರಿಯಾಕ್ಷನ್ ಆಗದೆ ಇರೋ ಹಾಗೆ ಮಾಡ್ತಾ ಹೋಗುತ್ತೆ. ಇದನ್ನ ನೀವು ಡೀಟೇಲ್ ಆಗಿ ಸೆಕೆಂಡ್ ಹೇಳಿ ಕೆಮಿಸ್ಟ್ರಿ ಎವ್ರಿಡೇ ಲೈಫ್ ಅಲ್ಲಿ ಓದ್ತಾ ಹೋಗ್ತೀವಿ, ಓಕೆನಾ. ಸೊ ಅದೇನ್ ಮಾಡುತ್ತೆ, ಆ ಆಕ್ಟಿವಿಟಿನ ಡಿಕ್ರೀಸ್ ಮಾಡಿದಾಗ ಏನಾಗುತ್ತೆ, ಸೊ ಏನಾಗಿ ಆಕ್ಟ್ ಮಾಡ್ತೀವಿ, ಟ್ಯಾಬ್ಲೆಟ್ ಇನ್ಹಿಬಿಟರ್ ಆಗಿ ಆಕ್ಟ್ ಮಾಡ್ತೇವೆ. ಇನ್ಹಿಬಿಟ್ ದಿ ಕೆಟಲಿಟಿಕ್ ರಿಯಾಕ್ಷನ್, ವಿ ವಿಲ್ ಸ್ಟಾಪ್ ದಿ ಕೆಟಲಿಟಿಕ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಇನ್ಹಿಬಿಟರ್ಸ್ ಕೂಡ ಏನಾಗುತ್ತೆ, ಇವು ಕೆಟಲಿಟಿಕ್ ಆಕ್ಟಿವಿಟಿನ ಸ್ಟಾಪ್ ಮಾಡುತ್ತೆ. therefore the catalytic activity is decreases by the influence of the poisons and inhibitors ಅಂತ ಹೇಳ್ತಾ ಹೋಗ್ತೀವಿ. ಪಾಯ್ಸನ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, the substances which decrease the activity of the catalyst ಅಂತ ಹೇಳ್ತಾ ಹೋಗ್ತೀವಿ, ಹೌದಾ. ಸೊ ನೆಕ್ಸ್ಟ್ coming to the mechanism of enzyme catalysis. So these are the characteristics of enzyme catalysis ಆಯ್ತು. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಮೆಕಾನಿಸಮ್ ಆಫ್ ಎಂಜೈಮ್ ಕೆಟಾಲಿಸಿಸ್. ಹೇಗೆ ಆಗುತ್ತೆ ಈ ಎಂಜೈಮ್ ಕೆಟಾಲಿಸಿಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಆಗಿರ್ಬೋದು, ಅಥವಾ ಯೂಶುವಲಿ ನಾವು ಮಿಲ್ಕ್ ಕರ್ಡ್ ಆಗಿರ್ಬೋದು, ಇನ್ ದ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಬೆಸಿಲಿ ಆಗಿರ್ಬೋದು, ಓಕೆನಾ. ಸೊ ಈ ರಿಯಾಕ್ಷನ್ಸ್ಗಳು ಯಾವ ರೀತಿ ಆಗುತ್ತೆ ಅನ್ನೋದು ನೋಡೋಣ. ಒಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಾನು ಬರ್ತೀನಿ. ಸೊ ಲೆಟ್ ಅಸ್ ಸಿ. ಸೊ ದಿಸ್ ಇಸ್ ದಿ ಎಂಜೈಮ್, ಓಕೆನಾ. ಎಂಜೈಮ್ ನಾನು ಹೀಗೆ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ, ಓಕೆ. ಸೊ ಇದು ಎಂಜೈಮ್ ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಕೋರ್ ಅಥವಾ ಕೋರ್ ಸ್ಟ್ರಕ್ಚರ್ ಅಂತ ಹೇಳಿ. ಎಂಜೈಮ್ ಅಲ್ಲಿ ಒಂದು ಕ್ಯಾವಿಟೀಸ್ ಇರುತ್ತೆ, ಸರ್ಫೇಸ್ ಮೇಲ್ಗಡೆ ಏನ್ ಕೋರ್ಸ್ ಇರುತ್ತೆ, ಕ್ಯಾವಿಟೀಸ್ ಇರುತ್ತೆ, ಆ ಕೋರ್ ಸೈಟ್ ಇದೆ, ಓಕೆನಾ. ಇದು ನಾವು ಆಕ್ಟಿವ್ ಸೈಟ್ ಅಂತ ಹೇಳ್ತೀವಿ. ಯಾಕೆ ಆಕ್ಟಿವ್ ಸೈಟ್ ಅಂತೀವಿ ಅಂದ್ರೆ, ಎಂಜೈಮ್ ರಿಯಾಕ್ಷನ್ಸ್ ಆಗೋದೇ ಈ ಆಕ್ಟಿವ್ ಸೈಟ್ ಅಲ್ಲಿ. ದ ಸೈಟ್ ಇನ್ ದ ಎಂಜೈಮ್ ಅಟ್ ವಿಚ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಈಸ್ ಕಾಲ್ಡ್ ಆಕ್ಟಿವ್ ಸೈಟ್ ಅಂತ ಹೇಳ್ತೀವಿ. ಈ ಆಕ್ಟಿವ್ ಸೈಟ್ ಅಲ್ಲಿ ಒಂದಷ್ಟು ಕ್ಯಾವಿಟೀಸ್ ಇರುತ್ತೆ. ಆ ಕ್ಯಾವಿಟೀಸ್ ಅಲ್ಲಿ ಏನಿರುತ್ತೆ ಅಂದ್ರೆ ನಥಿಂಗ್ ಬಟ್ ಫಂಕ್ಷನಲ್ ಗ್ರೂಪ್ಸ್ ಇರುತ್ತೆ. COH ಆಗಿರ್ಬೋದು ಅಥವಾ NH2 ಆಗಿರ್ಬೋದು. ಸೊ ಈ ತರ ಫಂಕ್ಷನಲ್ ಗ್ರೂಪ್ಸ್ ಗಳಿರುತ್ತೆ. ಇವುಗಳ ಜೊತೆಗೆ ಏನಾಗುತ್ತೆ, ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಗಳು ರಿಯಾಕ್ಟ್ ಆಗುತ್ತೆ. ಲೆಟ್ ಅಸ್ ಟೇಕ್ ದಿ ಸಬ್ಸ್ಟ್ರೇಟ್. ಸಬ್ಸ್ಟ್ರೇಟ್ ನಥಿಂಗ್ ಬಟ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್, ಓಕೆನಾ. ಈ ಸಬ್ಸ್ಟ್ರೇಟ್ ನ ತಗೊಂಡು ಸಬ್ಸ್ಟ್ರೇಟ್ ಅಬ್ಸರ್ವ್ ಮಾಡ್ತೀವಿ. ಸೈಜ್ ಆಫ್ ದಿ ಸಬ್ಸ್ಟ್ರೇಟ್ ನ ನೋಡ್ತಾ ಇದ್ದೀವಿ ನೀವು, ಹೌದಾ. ಈ ಎಂಜೈಮ್ ಏನಾಗಬೇಕು, ಇದು ಫಿಟ್ ಆಗಬೇಕು, ಫಿಕ್ಸ್ ಆಗಬೇಕು ಕರೆಕ್ಟ್ ಆಗಿ, ಹೌದಾ. ಸೊ ಅದಕ್ಕೆ ಫಿಕ್ಸ್ ಆದಾಗ ಮಾತ್ರ ಈ ರಿಯಾಕ್ಟೆಂಟ್ ಇದರಲ್ಲಿರುವಂತ ಕ್ಯಾವಿಟೀಸ್ ಜೊತೆ ರಿಯಾಕ್ಟ್ ಆಗಕ್ಕೆ ಸಾಧ್ಯ, ಪ್ರಾಡಕ್ಟ್ ಫಾರ್ಮೇಷನ್ ಆಗೋಕೆ ಸಾಧ್ಯ ಆಗುತ್ತೆ. ಅರ್ಥ ಆಗ್ತಿದ್ಯಾ. ಸೊ ಇಲ್ಲಿ ನೋಡಿ ಸಬ್ಸ್ಟ್ರೇಟ್ ಇದೆ. ಈ ಸಬ್ಸ್ಟ್ರೇಟ್ ಏನಾಗುತ್ತೆ, ಈ ಎಂಜೈಮ್ ಜೊತೆ ರಿಯಾಕ್ಟ್ ಆಗ್ತದೆ. ಇನ್ನೊಂದು ಕ್ಯಾವಿಟೀಸ್ ಇರೋ ಫಂಕ್ಷನ್ ಗ್ರೂಪ್, ಯಾವುದೋ ಫಂಕ್ಷನ್ ಗ್ರೂಪ್ ಜೊತೆ ಇದೇನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ಸೊ ಆಫ್ಟರ್ ದಟ್ ಏನ್ ಫಾರ್ಮೇಷನ್ ಆಗ್ತದೆ, ಇಲ್ಲಿ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಂದ್ರೆ ಅವೆರಡೂ ಕನೆಕ್ಟ್ ಆದಾಗ ಸೊ ಈ ಎಂಜೈಮ್ ಮತ್ತೆ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ಆಫ್ಟರ್ ದಟ್ ಏನಾಗುತ್ತೆ, ಇಲ್ಲಿ ಈಗ ಈ ತರ ಫಾರ್ಮೇಷನ್ ಆಗಿದೆ. ಸೊ ಇಲ್ಲೇನಾಗ್ತಿದೆ, ಎಂಜೈಮ್ ಮತ್ತೆ ಸಬ್ಸ್ಟ್ರೇಟ್ ರಿಯಾಕ್ಟ್ ಆಗ್ತಾ ಇದೆ. ಸೊ ಎಂಜೈಮ್ ಇರುವಂತ ಫಂಕ್ಷನಲ್ ಗ್ರೂಪ್ ಜೊತೆಗೆ ಈ ಸಬ್ಸ್ಟ್ರೇಟ್ ರಿಯಾಕ್ಟ್ ಆಗ್ತಾ ಇದೆ, ರಿಯಾಕ್ಟೆಂಟ್ ರಿಯಾಕ್ಟ್ ಆಗ್ತಾ ಇದೆ ಸರ್ಫೇಸ್ ಮೇಲ್ಗಡೆ. ಸೊ ಅದಕ್ಕೆ ಏನಾಗಿ ಫಾರ್ಮೇಷನ್ ಆಗ್ತದೆ, ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗಿ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಆಫ್ಟರ್ ದ ರಿಯಾಕ್ಷನ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಆಗ ಎಂಜೈಮ್ ಆಸ್ ಇಟ್ ಈಸ್ ನಮಗೆ ಹಾಗೆ ಉಳ್ಕೊಳ್ಳುತ್ತೆ. ಎಂಜೈಮ್ ಅದು ಪಾಡಿಗೆ ಹಾಗೆ ಇರುತ್ತೆ. ಕರೆಕ್ಟಾ, ನಾನು ಸ್ಟಾರ್ಟಿಂಗ್ ಹೇಳಿದೆ, ಲಾಸ್ಟ್ ಸೆಷನ್ ಅಂತ ಹೇಳಿದೆ. ಸೊ ಎಂಜೈಮ್ ಮತ್ತೆ ರಿಯಾಕ್ಟೆಂಟ್ ನ ಮಧ್ಯೆ ಏನಿರುತ್ತೆ, ಆ ಕೆಮಿಕಲ್ ಬಾಂಡ್ ಅನ್ನೋದು ರೀಸನಬಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಈ ಎಂಜೈಮ್ ಆಸ್ ಇಟ್ ಈಸ್ ನಮಗೆ ಹೊರಗಡೆ ಉಳ್ಕೊಳ್ಳುತ್ತೆ. ಅದರ್ವೈಸ್ ಏನಾಗ್ಬಿಡುತ್ತೆ, ಇದು ಸ್ಟ್ರಾಂಗ್ ಬಾಂಡ್ ಆಗಿತ್ತು ಅಂತಂದ್ರೆ ಇಲ್ಲೇನಾಗುತ್ತೆ, ಪ್ರಾಡಕ್ಟ್ ಫಾರ್ಮೇಷನ್ ಆಗೋದೇ ಇಲ್ಲ, ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದನ್ನ ರಿಮೂವ್ ಮಾಡಕ್ ಆಗಲ್ಲ ನಮ್ಮ ಪ್ರಾಡಕ್ಟ್. ದೇರ್ಫೋರ್ ದೇ ಆರ್ ರೀಸನಬಲಿ ಸ್ಟ್ರಾಂಗ್ ಅಂತ ಹೇಳಿರೋದು ಅದೇ ಉದ್ದೇಶ. ಅರ್ಥ ಆಗ್ತಿದ್ಯಾ. ಸೊ ಇಲ್ಲಿ ಈಗ ಎಂಜೈಮ್ ಏನಾಗ್ತಿದೆ, ನಮಗೆ ಡಿಕಂಪೋಸಿಷನ್ ಆಗ್ತಾ ಇದೆ. ಸೊ ಈ ಡಿಕಂಪೋಸಿಷನ್ ನಮ್ಗೆ ಎಂಜೈಮ್ ಹಾಗೆ ಉಳ್ಕೊಳ್ತು. ಸೊ ನಮ್ಗೆ ಏನ್ ಸಿಕ್ತು, ಪ್ರಾಡಕ್ಟ್ ಸಿಗ್ತಾ ಇದೆ, ಓಕೆನಾ. ಫಸ್ಟ್ ಸ್ಟೆಪ್ ಅಲ್ಲಿ ದ ಎಂಜೈಮ್ ಬೈಂಡಿಂಗ್ ಆಫ್ ಎಂಜೈಮ್ ಸಬ್ಸ್ಟ್ರೇಟ್, ಓಕೆನಾ. ಬೈಂಡಿಂಗ್ ಆಫ್ ಎಂಜೈಮ್ ಟು ಸಬ್ಸ್ಟ್ರೇಟ್ ಅಂತ ಹೇಳ್ತೇವೆ. ಬೈಂಡಿಂಗ್ ಆಫ್ ಸಬ್ಸ್ಟ್ರೇಟ್ ಟು ದ ಸರ್ಫೇಸ್ ಆಫ್ ದಿ ಎಂಜೈಮ್ ಅಂತ ಹೇಳ್ಬೋದು. ಸಬ್ಸ್ಟ್ರೇಟ್ ಹೋಗ್ಬಿಟ್ಟು ಎಂಜೈಮ್ ನ ಸರ್ಫೇಸ್ ಮೇಲೆ ಏನಾಗುತ್ತೆ, ಬೈಂಡ್ ಆಗುತ್ತೆ ಅಂತ ಹೇಳ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಬೈಂಡ್ ಆದಾಗ ಫಾರ್ಮೇಷನ್ ಆಫ್ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಬೈಂಡ್ ಆಗುತ್ತೆ. ನೆಕ್ಸ್ಟ್ ಡಿಕಂಪೋಸಿಷನ್ ಆಫ್ ಪ್ರಾಡಕ್ಟ್ ಅಂಡ್ ಎಂಜೈಮ್, ಡಿಕಂಪೋಸಿಷನ್ ಆಫ್ ಪ್ರಾಡಕ್ಟ್ ಫ್ರಮ್ ದಿ ಸರ್ಫೇಸ್ ಆಫ್ ದಿ ಎಂಜೈಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಡಿಕಂಪೋಸಿಷನ್ ಆದಾಗ ಪ್ರಾಡಕ್ಟ್ ಸಿಗುತ್ತೆ, ಹಾಗೆ ಎಂಜೈಮ್ಸ್ ಇದೆ. ಎಂಜೈಮ್ ಏನ್ ಮಾಡುತ್ತೆ, ಅಗೈನ್ ಬೈಂಡಿಂಗ್ ಅಗೈನ್ ಏನಾಗುತ್ತೆ, ಸಬ್ಸ್ಟ್ರೇಟ್ ಬಂದ್ಬಿಟ್ಟು ಎಂಜೈಮ್ ಸರ್ಫೇಸ್ ಮೇಲೆ ಬೈಂಡ್ ಆಗುತ್ತೆ, ಮತ್ತೆ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಹಾಗೆ ಮತ್ತೆ ಡಿಕಂಪೋಸಿಷನ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ದಿ ಮೆಕಾನಿಸಮ್ ಆಫ್ ಎಂಜೈಮ್ ಕೆಟಾಲಿಸಿಸ್ ಅಂತ ಹೇಳ್ತೀವಿ.
ಇದನ್ನ ಯೂಶುವಲ್ ಆಗಿ ನಾವು ಜನರಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಸೊ ಜನರಲ್ ಆಗಿ ಫಸ್ಟ್ ಸ್ಟೆಪ್ ಇದ್ದಲ್ಲಿ ಬೈಂಡಿಂಗ್ ಆಫ್ substrate on the surface of catalyst. Okay na, ಇದು first step. ಏನಂತೀವಿ enzyme ಇದೆ plus substrate. E ಅಂದ್ರೆ enzyme, S ಅಂದ್ರೆ substrate ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಏನೇಂತಾರೆ ಇಲ್ಲಿ ES ಆಗಿ ಕನ್ವರ್ಷನ್ ಆಗ್ತದೆ. ಅದೇದು enzyme substrate complex formation like ES ಅಂತಾರೆ. ಅಗೇನ್ ಏನಾಗುತ್ತೆ ಈ enzyme substrate complex ಇರೋದು ಸೊ enzyme substrate complex ಇದೇನ ಕನ್ವರ್ಟ್ ಆಗ್ತಾ ಇದೆ ಪ್ರಾಡಕ್ಟ್ ಮತ್ತೆ ಎಂಜೈಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ P ಪ್ಲಸ್ ಈ ಎಂಜೈಮ್ ಹಾಗೆ ಉಳ್ಕೋತಾ ಇದೆ ನಮಗೆ. ಸೊ ಇಲ್ಲಿ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದ್ದು ಈ ಸ್ಟೆಪ್ ನಾವೇನಂತ ಹೇಳ್ಬೋದು ಡಿಕಂಪೋಸಿಷನ್ ಅಂತ ಹೇಳ್ಬೋದು. Decomposition of product. Decomposition of product from the surface of the enzyme ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ರಿವರ್ಸ್ ಇದೆ. ಪ್ರಾಡಕ್ಟ್ ಇಂದ ಎಂಜೈಮ್ ಫಾರ್ಮೇಶನ್ ಆಗುತ್ತೆ. ಅಗೇನ್ ಎಂಜೈಮ್ ಗೆ ಸಬ್ಸ್ಟ್ರೇಟ್ ಬಂದು ಕೂತ್ಕೊಳ್ಳುತ್ತೆ. ಮತ್ತೆ ಏನಾಗುತ್ತೆ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗುತ್ತೆ. ಅಗೇನ್ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಇರೋದು ಮತ್ತೆ ಪ್ರಾಡಕ್ಟ್ ಮತ್ತೆ ಎಂಜೈಮ್ ಆಗಿ ರೀಗೇನ್ ಆಗುತ್ತೆ. ಸೊ ಎಂಜೈಮ್ is as it is at the end of the reaction. ಗೊತ್ತಿದೆ ಎಂಜೈಮ್ ಅನ್ನೋದು ಯಾಕಂದ್ರೆ ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡಿರೋದ್ರಿಂದ ಅದು ಹಾಗೇನೆ ಉಳ್ಕೊಳ್ಳುತ್ತೆ. ಎಂಜೈಮ್ ಕೆಟಲಿಸ್ಟ್ as it is at the end of the reaction ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಸೊ this is about the mechanism of enzyme catalysis. In this session we will already discussed about the enzyme catalysis and some examples of enzyme catalysis, and then characteristics of enzyme catalyst, and then the mechanism of enzyme catalysis na tilkodvi. So next session alli colloids ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. So this is about the today's session. Thank you.